ಕಾಡಿನ ಮಧ್ಯೆ ಕೇಳಿಸಿದ ಆ ಕೂಗು ರಾತ್ರಿ ಸಮಯ. ಸುಮಾರು 11 ಗಂಟೆ ಆಗಿತ್ತು. ಚಿತ್ರದುರ್ಗದ ಬಳಿ ಇರುವ ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಯುವಕ ಇದ್ದ. ಅವನ ಹೆಸರು ರವಿ. ಆ ದಿನ ರವಿ ತನ್ನ ಸ್ನೇಹಿತರ ಮನೆಗೆ ಹೋಗಿದ್ದ. ಮಾತಾಡುತ್ತಾ ಸಮಯ ಹೇಗೆ ಹೋಯಿತು ಅನ್ನೋದು ಗೊತ್ತಾಗ್ಲಿಲ್ಲ. ರಾತ್ರಿ ತುಂಬಾ ಆಗಿತ್ತು. ಹಾಗಾಗಿ ರವಿ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟ. ಆದರೆ ಮನೆಗೆ ಹೋಗಲು ಒಂದು ಹಳೆಯ ಕಾಡಿನ ರಸ್ತೆ ದಾಟಬೇಕು. ಆ ರಸ್ತೆಯ ಬಗ್ಗೆ ಊರಿನಲ್ಲಿ ಒಂದು ಮಾತಿತ್ತು. ರಾತ್ರಿ 10 ಗಂಟೆಯ ನಂತರ ಆ ರಸ್ತೆಯಲ್ಲಿ ಯಾರೂ ಹೋಗಬಾರದು, ಯಾಕೆಂದ್ರೆ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅಂತ ಜನ ಹೇಳ್ತಿದ್ರು. ಆದರೆ ರವಿ ಆ ಮಾತನ್ನು ನಂಬಲಿಲ್ಲ. ಅವನು ಧೈರ್ಯವಾಗಿ ಕಾಡಿನ ರಸ್ತೆಗೆ ಒಳಗೆ ಹೋಗಿದ್ದ. ಅಲ್ಲೆಲ್ಲ ಗಾಢ ಕತ್ತಲೆ. ಬೈಕ್ ಲೈಟ್ ಮಾತ್ರ ಮುಂದೆ ಕಾಣಿಸುತ್ತಿತ್ತು. ಗಾಳಿ ಬೀಸುವ ಶಬ್ದ, ಮರಗಳ ಎಲೆಗಳು ಅಲುಗಾಡುವ ಶಬ್ದ. ಹಠಾತ್ ಒಂದು ಮಹಿಳೆಯ ಅಳುವ ಶಬ್ದ ಕೇಳಿಸಿತು. ಅಯ್ಯೋ, ಯಾರಾದ್ರೂ ಕಾಪಾಡಿ! ಅವಳ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿದ್ದವು. ಬಾಯಿ ತುಂಬಾ ದೊಡ್ಡದಾಗಿ ತೆರೆದಿತ್ತು. ಆಕೆ ನಿಧಾನವಾಗಿ ಹೇಳಿದಳು, ನನ್ ಜೊತೆ ಬರ್ತೀಯಾ ಅಂತ. ಹೇಳ್ತಿದ್ದಂತೆ ಅವಳು ನಿಧಾನವಾಗಿ ಗಾಳಿಯಲ್ಲಿ ತೇಲತೊಡಗಿದಳು. ರವಿ ಭಯದಿಂದ ಬೈಕ್ ಕಡೆ ಓಡಿದ. ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ, ಆದ್ರೆ ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ. ಅದೇ ಸಮಯದಲ್ಲಿ ಅವನ ಹಿಂದೆ ಒಂದು ತಣ್ಣನೆಯ ಕೈ ಅವನ ಭುಜದ ಮೇಲೆ ಬಿತ್ತು. ರವಿ ನಿಧಾನವಾಗಿ ಹಿಂದಕ್ಕೆ ನೋಡಿದ. ಅದೇ ಮಹಿಳೆ. ಈ ಬಾರಿ ಅವಳ ಮುಖ ರವಿಯ ಮುಖಕ್ಕೆ ತುಂಬಾ ಹತ್ತಿರ. ಅವಳು ನಿಧಾನವಾಗಿ ನಗತೊಡಗಿದಳು. ಆ ರಾತ್ರಿ ನಂತರ ರವಿ ಮತ್ತೆ ಯಾರಿಗೂ ಕಾಣಿಸ್ಲಿಲ್ಲ. ಇಂದಿಗೂ ಆ ಕಾಡಿನ